ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಎರಡನೇ ಹಂತದ ಮತದಾನ ಮುಕ್ತಾಯವಾಗಿದೆ. ಈ ಮೂಲಕ ಭಾರತದಲ್ಲೇ ನಡೀತಾ ಇದ್ದಂಥ 5 ರಾಜ್ಯಗಳ ಚುನಾವಣೆಯ ಮತದಾನ ಮುಕ್ತಾಯವಾಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಎಕ್ಸಿಟ್ ಪೋಲ್ಗಳು ಹೊರಗೆ ಬರಬಹುದು. ಪಶ್ಚಿಮ ಬಂಗಾಳ ಇಡೀ ದೇಶವನ್ನು ಆಕರ್ಷಿಸಿದಂಥ, ಗಮನವನ್ನು ಕೇಂದ್ರೀಕರಿಸಿದಂಥ ಒಂದು ರಾಜ್ಯ ಇದು. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಮತದಾರರು 6.82 ಕೋಟಿ ಮತದಾರರಿದ್ದಾರೆ. ಈ ಮತದಾರರಲ್ಲಿ ಮೊದಲ ಹಂತದ ಮತದಾನ ಬಹಳ ಉತ್ತಮ ಮತದಾನ ಆಗಿತ್ತು. ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಷ್ಟೊಂದು ಮತದಾನ ಯಾವತ್ತೂ ದಾಖಲಾಗಿದ್ದಿಲ್ಲ. ಒಟ್ಟು 2 ಹಂತದಲ್ಲಿ ಅಲ್ಲಿ ಚುನಾವಣೆ ನಡೆದಿದ್ದು, ಮೊದಲ ಹಂತದಲ್ಲಿ ಮತದಾನ 92%, ಅಲ್ಲಿ 6.2 ಕೋಟಿ ಏನು ಮತದಾರರಿದ್ದಾರೆ, ಮೊದಲ ಹಂತದಲ್ಲಿ 92% ಅಷ್ಟು ಮತದಾನ ಪಶ್ಚಿಮ ಬಂಗಾಳದಲ್ಲಾಗಿತ್ತು. ಮೊದಲ ಹಂತದಲ್ಲಿ 93.19% ಆಗಿತ್ತು. ಎರಡನೇ ಹಂತದ ಮತದಾನ ಈಗ ಮುಕ್ತಾಯವಾಗಿದೆ. ಸಂಜೆ 5 ಗಂಟೆಯವರೆಗಿನ ಮಾಹಿತಿ ಪ್ರಕಾರ ಈ ಬಾರಿಯೂ ಸಹ ಅತ್ಯುತ್ತಮ ಮತದಾನ ಆಗಿದೆ. 89.99, ಅಂದರೆ ಆಲ್ಮೋಸ್ಟ್ 90% ಆಗಿದೆ. ಅಂದರೆ ಈ 2 ಹಂತಗಳು ಸೇರಿ ಒಟ್ಟು ಮತದಾನದ ಪ್ರಮಾಣ ಸರಿಸುಮಾರು 91.5% ಆಗುತ್ತೆ. ಅಂದರೆ ಇದು ಬಹುಶಃ ಸರ್ವಕಾಲಿಕ ದಾಖಲೆ. ಇದು ಇಷ್ಟೊಂದು ಮತದಾನ ಪಶ್ಚಿಮ ಬಂಗಾಳದಲ್ಲಾಗಿರೋದು. ಅಲ್ಲಿ SIR ಬಗ್ಗೆ ಭಾಳ ಚರ್ಚೆ ನಡೀತಾ ಇತ್ತು ಚುನಾವಣೆಗಿಂತ ಮುಂಚೆ. ಇಷ್ಟೊಂದು ಮತದಾನ ಆಗಿರೋದಕ್ಕೆ ಹಲವು ವಿಶ್ಲೇಷಣೆಗಳಿವೆ. ಅಲ್ಲಿ ಏನು ಅಂದರೆ, ಮತದಾರರಿಗೆ ನಾವು ಮತದಾನ ಮಾಡದೇ ಇದ್ದರೆ ನಮ್ಮ ಹೆಸರನ್ನು ಮತದಾರರ ಪಟ್ಟಿಯಿಂದ ಅಳಿಸಾಕ್ತಾರೆ, ಪೌರತ್ವ ಹೋಗ್ಬಿಡುತ್ತೆ ಅಂತಕ್ಕಂಥ ಒಂದು ಅಲೆ ಕ್ರಿಯೇಟ್ ಆಗಿತ್ತು ಪಶ್ಚಿಮ ಬಂಗಾಳದಲ್ಲಿ. ಆ ಕಾರಣಕ್ಕಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಪಶ್ಚಿಮ ಬಂಗಾಳದವರು ಸಹ ಬಂದು ಮತದಾನವನ್ನು ಮಾಡಿದ್ದಾರೆ. ಈ ಕಾರಣಕ್ಕೆ ಮತದಾನದ ಪ್ರಮಾಣ ಹೆಚ್ಚಾಗಿದೆ ಅಂತಕ್ಕಂಥ ಮಾತಿದೆ. ಇನ್ನು ಬೇರೆ ಬೇರೆ ಕಾರಣಗಳು ಇದ್ದಿರ್ಬೋದು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ದಾಖಲೆ ಪ್ರಮಾಣದ ಮತದಾನ ಆಗಿದೆ. ನೀವು ನೋಡ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದಲ್ಲಿ 93%, ಎರಡನೇ ಹಂತದಲ್ಲಿ 90%. ಹಾಗಾಗಿ ಇಡೀ ರಾಜ್ಯದಲ್ಲಿ ಈ ಮತದಾನ ಏನಿದೆ, ಮತದಾನ ಒಂದು ದಾಖಲೆಯ ಮತದಾನವೇ ಆಗಿದೆ. ನೀವು ದೃಶ್ಯದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 294 ಕ್ಷೇತ್ರಗಳಿವೆ. ಈ 294 ಕ್ಷೇತ್ರಗಳಲ್ಲಿ ಪ್ರಮುಖ ಹಣಾಹಣಿ ತೃಣಮೂಲ ಕಾಂಗ್ರೆಸ್ ಮತ್ತು BJP ನಡುವೆ ಇದೆ. ಜೊತೆಗೆ ಕಾಂಗ್ರೆಸ್ ಸಹ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿದೆ. ಲೆಫ್ಟ್ ಫ್ರಂಟ್ ಅಂದರೆ ನಾವು CPIM, ISF, AAFP ಮತ್ತು CPI ಇತರೆ ಪಕ್ಷಗಳು, ಈ ಪಕ್ಷಗಳ ಮೈತ್ರಿಕೂಟವು ಸಹ 294 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿದೆ. ತೃಣಮೂಲ ಕಾಂಗ್ರೆಸ್ ಯಾವುದೇ ಪಕ್ಷದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿಲ್ಲ. ವಾಸ್ತವವಾಗಿ ತೃಣಮೂಲ ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟದಲ್ಲಿದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿದೆ. ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷದ ಜೊತೆಗೂ ಸಹ ಸೀಟ್ ಶೇರಿಂಗ್ ಮಾಡಿಕೊಂಡಿಲ್ಲ. ಹಾಗಾಗಿ BJP, ತೃಣಮೂಲ ಕಾಂಗ್ರೆಸ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಪಕ್ಷಗಳು ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಿವೆ. ಆದರೆ ಲೆಫ್ಟ್ ಫ್ರಂಟ್ ಏನಿದೆ, ಒಂದು ಕಾಲದಲ್ಲಿ ಸತತ 4 ಅವಧಿಗೆ ಈ ರಾಜ್ಯವನ್ನು ಆಳಿದಂಥ ಪಕ್ಷ CPIM, ಜ್ಯೋತಿ ಬಸು ಅವರು, ಸುದೀರ್ಘ ಮುಖ್ಯಮಂತ್ರಿ ಆದಂಥ ದಾಖಲೆ ಜ್ಯೋತಿ ಬಸು ಅವರದು. ಈ ಲೆಫ್ಟ್ ಫ್ರಂಟ್ ಕಳೆದ ಒಂದು 2-3 ಚುನಾವಣೆಗಳಿಂದ ಹೆಚ್ಚು ಸಾಧನೆ ಮಾಡಲಿಕ್ಕಾಗಿಲ್ಲ. CPIM, ISF, AAFP ಮತ್ತು CPI ಈ ಪಕ್ಷಗಳು ಒಟ್ಟಾಗಿ 294 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಈಗ ನಿಮಗೊಂದು ಕುತೂಹಲದ ಮಾಹಿತಿ ಅಂತಂದರೆ, 2021ರಲ್ಲಿ ಏನು ಚುನಾವಣೆ ಆಗಿತ್ತು, ಈ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನವನ್ನು ಪಡೆದಿದ್ವು ಅಂತ. ಒಟ್ಟು ತೃಣಮೂಲ ಕಾಂಗ್ರೆಸ್ 215 ಸ್ಥಾನಗಳಲ್ಲಿ ಗೆದ್ದಿತ್ತು. 215 ಸ್ಥಾನ ಅಂದರೆ ಅಲ್ಲಿ 294 ಒಟ್ಟು ಸ್ಥಾನಗಳು, ಅದರಲ್ಲಿ 215 ಸ್ಥಾನಗಳಲ್ಲಿ ತೃಣಮೂಲ ಕಾಂಗ್ರೆಸ್ ಗೆದ್ದಿತ್ತು. ನೀವು ನೆನಪಿರುವುದು, ಮಮತಾ ಬ್ಯಾನರ್ಜಿ ಕೇಲಾ ಹುಬೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಹೊರಡಿಸಿದ್ರು. ಫುಟ್ಬಾಲ್ ಆಡಿದರು. ಅವಾಗ ಕಾಲು ಅವ್ರದ್ದು ಫ್ರ್ಯಾಕ್ಚರ್ ಆಗಿತ್ತು, ಬ್ಯಾಂಡೇಜ್ ಹಾಕ್ಕೊಂಡೇ ಚುನಾವಣಾ ಪ್ರಚಾರವನ್ನು ಮಾಡಿದರು. ಅಂಥ ಸಂದರ್ಭದಲ್ಲಿ 2021ರಲ್ಲಿ 47.9% ಮತಗಳನ್ನು ಪಡೆಯುವ ಮೂಲಕ
215 ಸ್ಥಾನಗಳಲ್ಲಿ ತೃಣಮೂಲ ಕಾಂಗ್ರೆಸ್ ಗೆದ್ದಿತ್ತು. ಬಿ ಜೆ ಪಿ ತನ್ನ ಸ್ಥಾನಗಳನ್ನು ಜಾಸ್ತಿ ಮಾಡಿಕೊಂಡಿತ್ತು, 77 ಸ್ಥಾನಗಳಲ್ಲಿ ಗೆದ್ದಿತ್ತು. ವೋಟ್ ಶೇರ್ 38.1%. ಮತ್ತು ಇತರರು ಪಕ್ಷೇತರರು ಒಟ್ಟು 2 ಸ್ಥಾನಗಳಲ್ಲಿ ಗೆದ್ದಿದ್ದರು. ಹಾಗಾಗಿ ಕಳೆದ ಬಾರಿ 215 ಸ್ಥಾನ ಗಳಿಸಿದಂಥ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ಈ ಬಾರಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರ ಕುತೂಹಲ ಇದೆ. ಈ ಚುನಾವಣೆ ಏನಾಗ್ಬೋದು ಅಂತೇಳಿ. ಅಲ್ಲಿ ಇನ್ನೊಂದು ಮ್ಯಾಜಿಕ್ ನಂಬರ್ ಭಾಳ ಸಿಂಪಲಾಗಿ ನಿಮಗೆ ಅರ್ಥ ಆಗುತ್ತೆ. 294 ಒಟ್ಟು ಮತಗಳು ಅಂತಂದರೆ ಆದರೆ ಅರ್ಧದಷ್ಟು ಸ್ಥಾನ ಪ್ಲಸ್ 1 ಸ್ಥಾನ ಬರಬೇಕಾಗತ್ತೆ. 148 ಸ್ಥಾನವನ್ನು ಯಾವ ಪಕ್ಷ ಗೆಲ್ಲುತ್ತೋ ಆ ಪಕ್ಷ ಅಲ್ಲಿ ಅಧಿಕಾರವನ್ನು ಮಾಡುತ್ತೆ. 148 ಮ್ಯಾಜಿಕ್ ನಂಬರ್ ಪಶ್ಚಿಮ ಬಂಗಾಳದಲ್ಲಿ. ಆದರೆ ತೃಣಮೂಲ ಕಾಂಗ್ರೆಸ್ ಆಗಲಿ ಅಥವಾ ಬಿ ಜೆ ಪಿ ಆಗಲಿ ಅಷ್ಟು ಸ್ಥಾನವನ್ನು ಗಳಿಸೋದು ಸುಲಭ ಇದೆಯಾ? ಯಾವ ಪಕ್ಷಕ್ಕೆ ಅಷ್ಟು ಸ್ಥಾನಗಳು ಬರ್ಬೋದು? ಅಲ್ಲಿ ನೇರ ಹಣಾಹಣಿ ಇದೆ. ಈ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ 294 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ ಅಂತ ಅಂದ್ಕೊಂಡ್ರೂ ಸಹ ಅಲ್ಲಿ ತ್ರಿಕೋನ ಸ್ಪರ್ಧೆ ಇದೆಯಾ ಅಂತಂದರೆ ಮೇಲ್ನೋಟಕ್ಕೆ ತ್ರಿಕೋನ ಸ್ಪರ್ಧೆ ಕಾಣ್ತಾ ಇಲ್ಲ ಅಲ್ಲಿ. ಹಾಗಾಗಿ ತೃಣಮೂಲ ಕಾಂಗ್ರೆಸ್ ಏನು ಈ ಮಮತಾ ಬ್ಯಾನರ್ಜಿಯವರು ಈ ಹಿಂದೆ ಮುಖ್ಯಮಂತ್ರಿಯಾಗಿ ಯೋಜನೆಗಳನ್ನು ಜಾರಿಗೆ ತಂದಿದ್ದರು, ಆ ಯೋಜನೆಗಳನ್ನೇ ನಂಬ್ಕೊಂಡಿದೆ. ಯೋಜನೆಗಳಲ್ಲಿ ಪ್ರಮುಖ ಜನಪ್ರಿಯ ಕಲ್ಯಾಣ ಯೋಜನೆಗಳು. ಆ ಯೋಜನೆಗಳನ್ನು ನಂಬಿಕೊಂಡು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಅವರಿಗೆ ಎದುರಾಳಿಯಾಗಿರೋದು ಸುವೇಂದು ಅಧಿಕಾರಿ. ಇವರು ಒಂದು ಕಾಲದಲ್ಲಿ ತೃಣಮೂಲ ಕಾಂಗ್ರೆಸ್ನಲ್ಲೇ ಇದ್ದರು. ಆದರೆ ಮಮತಾ ಬ್ಯಾನರ್ಜಿಯವರೊಂದಿಗೆ ಮುನಿಸಿಕೊಂಡು ಬಿ ಜೆ ಪಿಗೆ ಹೋಗಿ ಸೇರಿದರು. 2021 ಚುನಾವಣೆಯಲ್ಲಿ ಸುವೇಂದು ಅಧಿಕಾರಿ ಮತ್ತು ಮಮತಾ ಬ್ಯಾನರ್ಜಿ ಇಬ್ಬರು ನಂದಿಗ್ರಾಮದಲ್ಲಿ ಪರಸ್ಪರ ಎದುರಾಳಿಗಳಾಗಿದ್ದರು. ಆವಾಗ ಸುವೇಂದು ಅಧಿಕಾರಿ ಸೋತಿದ್ದರು. ಈ ಬಾರಿ ಮತ್ತೆ ಅವರು ಮುಖಾಮುಖಿಯಾಗಿದ್ದಾರೆ ಭವಾನಿಪುರದಲ್ಲಿ. ಮಮತಾ ಬ್ಯಾನರ್ಜಿಯವರ ವಿರುದ್ಧ ಅದೇ ಸುವೇಂದು ಅಧಿಕಾರಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಕೊನೆಯ ದಿನದ ಮತದಾನ ಇತ್ತು, ಭವಾನಿಪುರ ಕ್ಷೇತ್ರದ ಮತದಾನವೂ ಸಹ ಇದೇ ದಿನ ನಡೆದಿದೆ. ಒಂದು ಮತಗಟ್ಟೆಯಲ್ಲಿ ಇವರಿಬ್ಬರು ಪರಸ್ಪರ ಮುಖಾಮುಖಿನೂ ಆದರು. ಹಾಗಾಗಿ ಈ ಕ್ಷೇತ್ರದ ಫಲಿತಾಂಶ ಏನಾಗ್ಬೋದು ಅಂಥೇಳಿ ಬಹಳ ಕುತೂಹಲ ಇದೆ ಮಮತಾ ಬ್ಯಾನರ್ಜಿ ಮತ್ತು ಸುವೇಂದು. ಮೇ 4ನೇ ತಾರೀಕು ಮತಗಳ ಎಣಿಕೆ ನಡೆಯುತ್ತೆ. ಅವತ್ತು ಸಂಪೂರ್ಣ ಫಲಿತಾಂಶ ಏನು ಅಂತ ಗೊತ್ತಾಗುತ್ತೆ. ಆದರೆ ಪಶ್ಚಿಮ ಬಂಗಾಳದ ಬಗ್ಗೆ ಎಲ್ಲರ ಗಮನ ಅಲ್ಲಿದೆ, ಯಾರು ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ. ಯಾಕಂದರೆ ನರೇಂದ್ರ ಮೋದಿಯವರು ಬಹಳ ತೀವ್ರವಾದಂಥ ಅಗ್ರೆಸಿವ್ ಪ್ರಚಾರವನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡಿದರು. ಅಮಿತ್ ಶಾನೂ ಸಹ. ನರೇಂದ್ರ ಮೋದಿಯವರು ಒಂದು ಕ್ಷಣದಲ್ಲಂತೂ ಭಾವುಕರಾದರು. ಆ ಭಾವುಕರಾದಂಥ ಕಣ್ಣೀರನ್ನು ಹಾಕಿದರು. ಅವರು ಒಬ್ಬ ರಾಜಕಾರಣಿ ಕಣ್ಣೀರನ್ನು ಹಾಕಿದರು, ನಮಗೆ ಅಧಿಕಾರವನ್ನು ಕೊಡಿ ಅಂತೇಳಿ. ಕಣ್ಣೀರಿನ ರಾಜಕಾರಣವನ್ನು ಮಾಡಿದರು ಅಂತಲೇ ಹೇಳ್ಬೋದು. ಅವರ ಕಣ್ಣೀರು ಬಿ ಜೆ ಪಿಯನ್ನು ಗೆಲ್ಲಿಸುತ್ತಾ ನೋಡಬೇಕಾಗಿದೆ. ಆದರೆ 77 ಸ್ಥಾನವನ್ನು ಗೆದ್ದಂಥ ಬಿ ಜೆ ಪಿ 148 ಮ್ಯಾಜಿಕ್ ನಂಬರನ್ನು ಅಲ್ಲಿ ಪಡೆಯುತ್ತಾ ಹೇಗೆ ಅಂತ. ತೃಣಮೂಲ ಕಾಂಗ್ರೆಸ್, ಬಿ ಜೆ ಪಿ, ಕಾಂಗ್ರೆಸ್ ಮತ್ತು ಲೆಫ್ಟ್ ಫ್ರಂಟ್ 4 ಪ್ರಮುಖ ರಾಜಕೀಯ ಪಕ್ಷಗಳು, ರಾಜಕೀಯ ಮೈತ್ರಿಗಳು ಇವೆಲ್ಲವೂ ಸಹ 294 ಸ್ಥಾನದಲ್ಲೂ ಸ್ಪರ್ಧಿಸಿದ್ದಾರೆ. ಜೊತೆಗೆ ಬೇರೆಯವರು ಇದ್ದಾರೆ ಅಲ್ಲಿ, ಬೇರೆ ಸಣ್ಣ ಪುಟ್ಟ ಪಕ್ಷಗಳು, ಪಕ್ಷೇತರರು ಎಲ್ಲರೂ ಇದ್ದಾರೆ. ಆದರೆ ನೇರ ಸ್ಪರ್ಧೆ ಕಾಣ್ತಾ ಇದೆ ತೃಣಮೂಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ. ಈ ನಡುವೆ ಲೆಫ್ಟ್ ಫ್ರಂಟ್ ಸುದೀರ್ಘವಾಗಿ 2 ದಶಕಗಳಿಗೂ ಹೆಚ್ಚು ಕಾಲ ಆಡಳಿತವನ್ನು ಮಾಡಿದಂಥ ಲೆಫ್ಟ್ ಫ್ರಂಟ್ ಅಲ್ಲಿ ಮತ್ತೆ ಅಧಿಕಾರವನ್ನು ಪಡೆಯುತ್ತಾ ಅನ್ನೋ ಕುತೂಹಲವೂ ಸಹ ಇದೆ.